ಆರಾಧನೆ ಬಗ್ಗೆ ಹೇಳುವಾಗ ಅತ್ಯಂತ ಸುಲಭವಾದಂತಹ ಒಂದು ಆರಾಧನೆ ಅಂತಂದ್ರೆ ಅದಕ್ಕೆ ಪುರಾಣದಲ್ಲಿ ಒಂದು ಉಪಾಸನೆಯನ್ನು ಹೇಳಿದ್ದಾರೆ. ಏನು ಅಂತಂದ್ರೆ ನಾಮಾಷ್ಟಕ ಯೋಗ ಅಂತ ಅದಕ್ಕೆ ಹೆಸರು. ಈಶ್ವರನ ಉಪಾಸನೆಗಳಲ್ಲಿ ಇದೊಂದು ಶ್ರೇಷ್ಠವಾದಂತಹ ವಿಶಿಷ್ಟವಾದಂತಹ ಉಪಾಸನೆ. ನಾಮಾಷ್ಟಕ ಅಂತ ಅಂದ್ರೆ 8 ನಾಮಗಳು ಅಂತ ಅರ್ಥ. ನಾಮಾಷ್ಟಕ ಅಂದ್ರೆ 8 ನಾಮಗಳು. ಈಶ್ವರನಿಗೆ ಅನೇಕ ನಾಮಗಳಿವೆ. ಈ ಲೋಕದಲ್ಲಿ ದೇವತೆಗಳಲ್ಲಿ ಎಲ್ಲ ದೇವತೆಗಳಲ್ಲೂ ಸಹ ಪ್ರಾಯ ನಾವು ದೇವರಿಗೆ ಪೂಜೆಯನ್ನು ಮಾಡುವಾಗ ನಾಮ ಪೂಜೆ ಮಾಡ್ತೀವಿ. ನಾಮಾರ್ಚನೆ ಅಂದರೆ ಈಗ 10 ನಾಮ 12 ನಾಮಗಳು ಹೇಳುವುದು, 24 ನಾಮಗಳು ಹೇಳುವುದು, 108 ನಾಮಗಳನ್ನು ಹೇಳುವುದು, 300 ತ್ರಿಶತಿ ನಾಮವನ್ನು ಹೇಳುವುದು, ಸಹಸ್ರನಾಮ ಹೇಳುವುದು, ಇಷ್ಟು ಮಾಡ್ತೀವಿ ದೇವರಿಗೆ ನಾಮಾರ್ಚನೆ ಮಾಡುವಾಗ. ಅದರಲ್ಲಿ ಎಲ್ಲ ದೇವತೆಗಳಿಗೂ ಪ್ರಾಯ ಅನೇಕ ದೇವತೆಗಳಿಗೆ ಇರುವಂತಹದ್ದು ಅಂತಂದ್ರೆ 1000 ನಾಮಗಳು. ಸಹಸ್ರನಾಮಾರ್ಚನೆ ಅನ್ನೋದು ದೊಡ್ಡದು, ಅದನ್ನು ಮಾಡ್ತಾ ಇರ್ತೀವಿ. ಆದರೆ ಎಲ್ಲ ದೇವತೆಗಳಲ್ಲೂ ಪರಮೇಶ್ವರನಿಗೆ ಮಾತ್ರವೇ ಇರುವಂತಹ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಈಶ್ವರನಿಗೆ 10,000 ನಾಮಗಳು ಇವೆ. ಅಯುತನಾಮ ಅಂತ ಈಶ್ವರನಿಗೆ ಇದೆ. ಅಯುತನಾಮಗಳು ಅಂತ ಈಶ್ವರನಿಗೆ ಇವೆ. ಬರೀ ಬೇರೆ ಎಲ್ಲ ದೇವತೆಗಳಿಗೂ ಹೆಚ್ಚು 1000 ನಾಮಗಳು ಇರುತ್ತೆ. ಆದರೆ ಈಶ್ವರನಿಗೆ ಮಾತ್ರ ಶಾಸ್ತ್ರಗಳಲ್ಲಿ 10,000 ನಾಮಗಳನ್ನು ಹೇಳಿ, ಅದರಲ್ಲೂ ಅಕಾರಾದಿ ಕ್ರಮೇಣ ಅಕಾರದಿಂದ ಕ್ಷಕಾರದವರೆಗೆ, ಅಕಾರದಿಂದ ಒಂದಿಷ್ಟು ನಾಮಗಳು, ಆಕಾರದಿಂದ ಒಂದಿಷ್ಟು ನಾಮಗಳು, ಇಕಾರ, ಹೀಗೆ ಆ ವರ್ಣಮಾಲೆಯಲ್ಲಿ ಅನುಸಾರವಾಗಿ ಒಂದೊಂದು ಅಕ್ಷರದಿಂದಲೂ ಅನೇಕ ವಿಧವಾದಂತಹ ನಾಮಗಳು ಎಲ್ಲ ಸೇರಿ 10,000 ನಾಮಗಳು. ಅಲ್ಲಿಗೆ ಅಯುತ ನಾಮಗಳಿಂದ ಈಶ್ವರನ ಅರ್ಚನೆಯನ್ನು ಮಾಡುವಂತಹ ಒಂದು ಮಾರ್ಗವನ್ನು ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ. ಅದರಲ್ಲೂ ಅತ್ಯಂತ ಕಡಿಮೆ ಆಗಿರತಕ್ಕಂಥದ್ದು ಅಂತಂದ್ರೆ 8 ನಾಮಗಳು. ಅಲ್ಲಿಗೆ 8 ನಾಮಗಳಿಂದ ಹಿಡಿದು 10,000 ನಾಮಗಳ ತನಕ ಅನೇಕ ವಿಧವಾದಂತಹ ಅರ್ಚನೆಗಳನ್ನ ಭಗವಂತನಿಗೆ ಹೇಳಿದ್ದಾರೆ ಶಾಸ್ತ್ರಗಳು. ಇದೆಲ್ಲ ಏನು ಅಂತಂದ್ರೆ ಬೇರೆ ಬೇರೆ ರೀತಿಯಂತಹ ಅರ್ಚನಾ ಮಾರ್ಗಗಳು. ಅವರವರಿಗೆ ಸಾಧ್ಯವಾದ ರೀತಿಯಲ್ಲಿ ಅವರವರಿಗೆ ಶಕ್ತಿಗೆ ಅನುಸಾರವಾಗಿ ಎಲ್ಲರೂ ಸಹ ಭಗವದಾರಾಧನೆ ಮಾಡಬೇಕು, ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಂತಹ ಆ ಪೂಜಾ ಪ್ರಭೇದಗಳನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಈ 8 ನಾಮಗಳು ಅನ್ನೋದನ್ನ ಶಿವಪುರಾಣದಲ್ಲಿ ಹೇಳಿದ್ದಾರೆ. ಶಿವಪುರಾಣದಲ್ಲಿ ನಾಮಾಷ್ಟಕ ಯೋಗ ಅಂತ ಒಂದು ವಿಶೇಷವಾದ ಶಿವ ಉಪಾಸನೆಯನ್ನು ಹೇಳಿದ್ದಾರೆ. ಇಲ್ಲಿ 8 ನಾಮಗಳಿವೆ. ಏನು ಅಂತಂದ್ರೆ ಶಿವೋ ಮಹೇಶ್ವರಶ್ಚೈವ ರುದ್ರೋ ವಿಷ್ಣು ಪಿತಾಮಹ ಸಂಸಾರ ವೈದ್ಯ ಸರ್ವಜ್ಞ ಪರಮಾತ್ಮ ಅಂತ 8 ನಾಮಗಳು. ಇಲ್ಲಿ ವಿಶೇಷ ಏನು ಅಂತಂದ್ರೆ 8 ನಾಮಗಳನ್ನು ಪುರಾಣಗಳಲ್ಲಿ ಹೇಳಿದ್ದಲ್ಲದೆ ತದನಂತರ ಮುಂದಿನ ಶ್ಲೋಕಗಳಲ್ಲಿ, ಅದೇ ಅಧ್ಯಾಯದಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಈ ಒಂದೊಂದು ನಾಮಕ್ಕೂ ವಿವರಣೆಯನ್ನು ಮುಂದಿನ ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲವುದನ್ನು ಸಹ ವಾಯು ಋಷಿಗಳಿಗೆ ಉಪದೇಶ ಮಾಡುವಂತಹ, ವಾಯುದೇವರಿಗೂ ಋಷಿಗಳಿಗೂ ಮಧ್ಯೆ ನಡೆಯುವಂತಹ ಒಂದು ಸಂವಾದದಲ್ಲಿ ಇದೆಲ್ಲ ಬರುತ್ತೆ. ವಾಯು ಇದನ್ನೆಲ್ಲ ಉಪದೇಶ ಮಾಡ್ತಾನೆ. ಅಲ್ಲಿ ಶಿವ ಮಹೇಶ್ವರ ರುದ್ರ ವಿಷ್ಣು ಪಿತಾಮಹ ಸಂಸಾರ ವೈದ್ಯ ಸರ್ವಜ್ಞ ಪರಮಾತ್ಮ ಅಂತ ಹೀಗೆ 8 ನಾಮಗಳನ್ನು ಹೇಳಿದ್ದಾರೆ. ಈ 8 ನಾಮಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ, ಒಂದೊಂದು ನಾಮದ ಅರ್ಥವನ್ನು ಮನಸ್ಸಿನಲ್ಲಿ ಮನನ ಮಾಡ್ತಾ ಆ ಪರಮೇಶ್ವರನನ್ನು ಮಾನಸಿಕವಾಗಿ ಪರಮೇಶ್ವರನಿಗೆ ಶಿವ ಅನ್ನುವಂತಹದ್ದು ಮೊದಲನೇ ನಾಮ. ಇದರ ಅರ್ಥ ಏನು? ಶಿವ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಮಂಗಳ ಅಂತ ಅರ್ಥ. ಎಲ್ಲರಿಗೂ ಸಹ ತಾನು ಮಂಗಳ ಸ್ವರೂಪಿಯಾಗಿ ಇರುವುದಲ್ಲದೆ ತನ್ನನ್ನು ಆಶ್ರಯಿಸುವಂತಹವರೆಲ್ಲರಿಗೂ ಸಹ ಎಲ್ಲ ವಿಧವಾದಂತಹ ಮಂಗಳಗಳನ್ನು ಕರುಣಿಸುವವನು ಅಂತ ಈ ನಾಮದ ಅರ್ಥ. ತಾನೂ ಸ್ವತಃ ಮಂಗಳ ಸ್ವರೂಪಿಯಾಗಿದ್ದಾನೆ, ಹಾಗೂ ಬೇರೆಯವರಿಗೂ ಸಹ ಮಂಗಳಗಳನ್ನು ಅನುಗ್ರಹ ಮಾಡ್ತಾನೆ. ಪರಮೇಶ್ವರನ ಒಂದು ರೂಪವನ್ನು ನೋಡಿದಾಗ ಮೊದಲಿಗೆ ನಮಗೆ ಅನಿಸುತ್ತೆ ಏನು ಅಂತಂದ್ರೆ, ಪರಮೇಶ್ವರನ ರೂಪ ಅಂತಂದ್ರೆ ಭಸ್ಮಧಾರಣೆ ಮಾಡಿದ್ದಾನೆ, ಆ ಚರ್ಮವನ್ನು ಧರಿಸಿದ್ದಾನೆ, ದಿಗಂಬರನಾಗಿದ್ದಾನೆ, ಜಟೆಯನ್ನು ಧರಿಸಿದ್ದಾನೆ, ಹಾವುಗಳನ್ನೆಲ್ಲ ಧರಿಸಿದ್ದಾನೆ. ಇದನ್ನೆಲ್ಲ ನೋಡಿದಾಗ ಮೊದಲಿಗೆ ಸ್ವಲ್ಪ ವಿಚಿತ್ರವಾಗಿದೆ. ಆದರೆ ಇದರಲ್ಲೇ ಈ ಒಂದು ರೂಪದಲ್ಲೇ ಎಲ್ಲ ವಿಧವಾದಂತಹ ಮಂಗಳಗಳು ಇರುವುದು. ಇದು ಅತ್ಯಂತ ಮಂಗಳಕರವಾದಂತಹ ಒಂದು ಸ್ವರೂಪ. ಹಾಗೂ ಭಗವಂತನ ಬಗ್ಗೆ ಪುರಾಣಗಳಲ್ಲಿ ಕೇಳಿದ್ರೆ ಭಗವಂತ ಸ್ಮಶಾನದಲ್ಲಿರ್ತಾನೆ, ಪರಮೇಶ್ವರ ಸ್ಮಶಾನವಾಸಿಯಾಗಿರ್ತಾನೆ ಅಂತ ಹೇಳ್ತಾ ಇರ್ತೀವಿ, ಅಂತ ಪುರಾಣಗಳು ಹೇಳ್ತಾ ಇವೆ. ಅಂದ್ರೆ ಇದರ ಅರ್ಥ ಏನು? ಸ್ಮಶಾನದಲ್ಲಿರುವುದು ಅಂತಂದ್ರೆ ಏನರ್ಥ? ಜೀವನದ ಒಂದು ಸತ್ಯ ಅದು. ಎಷ್ಟೆಲ್ಲ ಪ್ರಯತ್ನ ಮಾಡಿ ಏನೇ ಮಾಡಿದ್ರು ಕೊನೆಗೆ ನಾವು ಹೋಗಬೇಕಾದದ್ದು ಅಲ್ಲಿಗೆ ಅನ್ನುವಂತಹ ಒಂದು ಸತ್ಯವನ್ನು ಭಗವಂತ ನಮಗೆ ಉಪದೇಶ ಮಾಡ್ತಾನೆ. ಹಾಗಾಗಿ ಸ್ಮಶಾನದಲ್ಲಿರ್ತಾನೆ ಈಶ್ವರ ಅಂತ ಹೇಳುವುದು. ಅದರ ಅರ್ಥ ಇರುವುದು ಹಾಗೆ. ಅಂದ್ರೇನು? ಜೀವನದ ಕೊನೆಯ ಸತ್ಯ ಅಂತಂದ್ರೆ ಅದೇ ನಿಜ. ಅದು ಬಿಟ್ಟು ಇನ್ಯಾವುದೂ ಸಹ ಸತ್ಯವಲ್ಲ, ಯಾವುದೂ ಸಹ ಶಾಶ್ವತವಾಗಿ ನಮ್ಮ ಹತ್ರ ಇರುವುದಿಲ್ಲ. ಹಾಗಾಗಿ ಎಲ್ಲರೂ ಸಹ ಅಲ್ಲಿಗೆ ಖಂಡಿತವಾಗಿಯೂ ಹೋಗಲೇಬೇಕು. ಆದ್ದರಿಂದಲೇ ಅಂದ್ರೆ ಯಾವಾಗ ಹೋಗಬೇಕು? ಈ ಶರೀರವು ಮರಣವನ್ನು ಹೊಂದಿದ ಮೇಲೆ ಅಲ್ಲಿಗೆ ಹೋಗಬೇಕು. ಆದರೆ ಈ ಶರೀರವು ಮರಣವನ್ನು ಹೊಂದುವ ತನಕ ಸಮಯ ಇದೆ ನಮ್ಮ ಕೈಯಲ್ಲಿ. ಹೊಂದಿದ ಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಅದು ಬೇರೆ ವಿಷಯ. ಆದರೆ ಹೊಂದುವ ತನಕ ನಮಗೊಂದು ಮನುಷ್ಯನಿಗೆ ಒಂದು ದೊಡ್ಡ ಅವಕಾಶ ಇದೆ. ಒಳ್ಳೆ ಕೆಲಸಗಳನ್ನು ಮಾಡಿ ಭಗವತ್ ಸೇವೆಯನ್ನು ಮಾಡುವುದಲ್ಲದೆ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವಂತಹ ಒಳ್ಳೆ ಅವಕಾಶ ಈ ಮಧ್ಯಕಾಲದಲ್ಲಿದೆ. ಜನನದಿಂದ ಮರಣದ ಮಧ್ಯದಲ್ಲಿ ಒಳ್ಳೆ ಕಾಲ ಇದೆ. ಆದ್ದರಿಂದ ಇಂತಹ ಒಂದು ಇನ್ನೂ ಅದರ ಬಗ್ಗೆ ತುಂಬ ವಿಚಾರ ಇದೆ. ಹಾಗಾಗಿ ಭಗವಂತ ಆ ಸ್ಮಶಾನದಲ್ಲಿ ಇರುವುದು ಯಾತಕ್ಕಾಗಿ ಅಂತಂದ್ರೆ ಇಂತಹ ಒಂದು ಸತ್ಯವನ್ನು ನಮಗೆ ತಿಳಿಸುವುದಕ್ಕಾಗಿ. ಇದು ಜೀವನದ ಸತ್ಯ. ಖಂಡಿತವಾಗಿಯೂ ನಾವು ಅಂತಿಗೆ ಹೋಗಲೇಬೇಕಾಗುತ್ತೆ. ನಾವು ಅನ್ಕೊಂಡಿರ್ತೀವಿ ತುಂಬಾ ಸಮಯ ಇದೆ ಅಂತ ಅನ್ಕೊಂಡೇ ಇರ್ತೀವಿ. ತುಂಬಾ ಸಮಯ ಇದೆ, ನನ್ನ ಜೀವನದಲ್ಲಿ ನನಗೆ ತುಂಬಾ ಅವಕಾಶ ಇದೆ, ತುಂಬಾ ಸಮಯ ಇದೆ ಅಂತ ಹೇಳ್ತಾ ಇರ್ತೀವಿ. ಸಮಯ ಇದೆ. ಚೆನ್ನಾಗಿ ವಿನಿಯೋಗ ಮಾಡಿಕೊಂಡ್ರೆ ತುಂಬಾ ಸಮಯ ಇದೆ. ನಾವು ಸರಿಯಾಗಿ ವಿನಿಯೋಗ ಮಾಡಿಕೊಳ್ಳುವುದಾದ್ರೆ ಗಂಟೆಗಟ್ಟಲೆ ಸಮಯ ಅಂತ ಹೇಳಿದ್ದಾರೆ. ಇನ್ನು 2ನೇ ನಾಮ ಏನು ಅಂತಂದ್ರೆ ಮಹೇಶ್ವರ ಅಂತ ಅರ್ಥ ಅನ್ನೋದು 2ನೇ ನಾಮ. ಈ ಒಂದು ನಾಮದ ಅರ್ಥ ಏನು ಅಂತ ಕೇಳಿದ್ರೆ,
ಮಹೇಶ್ವರ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಎಲ್ಲವುದನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವನು ಅಂತ ಅರ್ಥ. ಮಹೇಶ್ವರ ಅನ್ನುವ ಶಬ್ದಕ್ಕೆ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ, ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಮಾಯಾಂತು ಪ್ರಕೃತಿಂ ವಿದ್ಯಾತ್, ಇಡೀ ಜಗತ್ತಿಗೆ ಒಂದು ಮೂಲ ಕಾರಣ, ಮೂಲ ಪ್ರಕೃತಿ ಅಂತಂದ್ರೆ ಒಂದು ಮೂಲ ಕಾರಣ ಅಂತಂದ್ರೆ ಅದನ್ನು ಪ್ರಕೃತಿ ಎಂಬುದಾಗಿ ಹೇಳ್ತಾರೆ. ಅದನ್ನೇ ಮಾಯಾ ಎಂಬುದಾಗಿ ಹೇಳ್ತಾರೆ. ಪ್ರಕೃತಿ ಅಂತ ಹೇಳ್ತಾರೆ, ಮಾಯಾ ಅಂತ ಹೇಳ್ತಾರೆ, ಅವಿದ್ಯಾ ಅಂತ ಹೇಳ್ತಾರೆ, ಅಜ್ಞಾನ ಅಂತ ಹೇಳ್ತಾರೆ, ಪ್ರಧಾನ ಅಂತ ಹೇಳ್ತಾರೆ. ಹೀಗೆ ಅನೇಕ ಶಬ್ದಗಳಿಂದ ಹೇಳ್ತಾರೆ. ಇದೆಲ್ಲವುದು ಪ್ರಪಂಚದ ಎಲ್ಲವುದಕ್ಕೂ ಮೂಲ ಅಂತಂದ್ರೆ ಆ ಪ್ರಕೃತಿ ಅನ್ನುವಂಥದ್ದು. ಆ ಪ್ರಕೃತಿಯ ವಶಾತ್ತು ಈ ಪ್ರಪಂಚ ಅನ್ನೋದು ಇಷ್ಟು ವಿಧವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ, ಇಷ್ಟು ವಿಚಿತ್ರವಾಗಿ ನಮಗೆ ಕಾಣಿಸ್ತಾ ಇದೆ. ಅದು ಸತ್ವ ರಜಸ್ತಮೋ ಗುಣಾತ್ಮಕವಾದಂತಹ ಪ್ರಕೃತಿ ಏನಿದೆಯೋ ಆ ಪ್ರಕೃತಿಯ ಒಂದು ಪರಿಣಾಮವೇ ಈ ಪ್ರಪಂಚವೆಲ್ಲ. ಹಾಗಾಗಿ ಈ ಇಡೀ ಪ್ರಪಂಚವು ಪ್ರಕೃತಿಯ ಅಧೀನ, ಅಂತಹ ಪ್ರಕೃತಿ ಈಶ್ವರನ ಅಧೀನ. ಹಾಗಾಗಿ ಅಲ್ಲಿಗೆ ಈ ಪ್ರಕೃತಿ ಮತ್ತು ಪ್ರಪಂಚ ಸಹಿತವಾಗಿ ಎಲ್ಲವುದನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥವನು, ಎಲ್ಲವುದನ್ನು ಶಾಸನ ಮಾಡತಕ್ಕಂಥವನು ಅಂತ ಇದರ ಅರ್ಥ. ಇಡೀ ಪ್ರಪಂಚ ಯಾವುದರ ಅಧೀನ ಅಂತಂದ್ರೆ ಪ್ರಕೃತಿಯ ಅಧೀನ, ಮತ್ತು ಆ ಪ್ರಕೃತಿ ಈಶ್ವರನ ಅಧೀನ. ಆದ್ದರಿಂದಲೇ ಪ್ರಪಂಚದವು ಪ್ರಕೃತಿಯ ಅಧೀನವಾಗಿರುವುದರಿಂದಲೇ ನಮಗೆ ಇಷ್ಟ ಬಂದಾಗ ಯಾವುದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರಪಂಚದಲ್ಲಿ ಒಂದಿಷ್ಟು ತುಂಬಾ ಸಣ್ಣ ವಿಷಯಗಳನ್ನು ಬೇಕಾದ್ರೆ ನಮ್ಮ ಇಷ್ಟ ಬಂದಂಗೆ ಬದಲಾಯಿಸಿಕೊಳ್ಬಹುದು. ಆದರೆ ಇದೆಲ್ಲವುದು ಪ್ರಕೃತಿಯ ಅಧೀನ. ಮನುಷ್ಯನಿಗೆ ಬಂದಿರತಕ್ಕಂತಹ ಜನ್ಮ ಇರಬಹುದು, ಈ ಸುಖ ದುಃಖಗಳಿರ್ಬೋದು, ಇದೆಲ್ಲವುದೂ ಸಹ ಪ್ರಕೃತಿಯ ಅಧೀನವಾಗಿ ಬಂದಿರುವುದು. ಹಾಗಾಗಿ ಇದನ್ನು ನಮ್ಮ ಇಷ್ಟ ಬಂದಾಗೆಲ್ಲ ಬದಲಾಯಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಒಂದು ಜನ್ಮ ಬಂದಾಗ ಇದು ನಮಗೆ ಹಿಡಿಸಲಿಲ್ಲ, ನಾವು ಬೇರೆ ತರ ಬದಲಾಯಿಸ್ಕೊಳ್ತೀನಿ ಅಂತ ಹೇಳಕ್ಕಾಗುವುದಿಲ್ಲ. ಒಂದು ಶರೀರ ಬಂತು, ಕರ್ಮಕ್ಕನುಸಾರವಾಗಿ ಒಂದು ಶರೀರ ಬಂತು, ಇಲ್ಲ ಈ ಶರೀರ ನನಗೆ ಹಿಡಿಸಲಿಲ್ಲ, ನನಗಿಂದು ಸೌಂದರ್ಯವಾಗಿ ಶರೀರ ಬೇಕು, ಇನ್ನೂ ಬಲವಾದ ಶರೀರ ಬೇಕು ಅಂತಂದ್ರೆ ಹಾಗೆ ತಕ್ಷಣ ಬದಲಾಯಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಈ ಪ್ರಪಂಚದಲ್ಲಿ ಇದು ಹೀಗೆ, ಯಾಕೆ ನಾನು ಬೇರೆ ರೀತಿಯಾಗಿ ಬದಲಾಯಿಸ್ತೀನಿ ಅಂತಂದ್ರೆ ಹಾಗೆ ಬದಲಾಯಿಸ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅಂದ್ರೆ ಇದ್ದಿದ್ದನ್ನು ಇದ್ದಿದ್ದ ಹಾಗೆ ತಗೊಂಡು ಅದರಿಂದ ನಾವೇನೇನು ಅದರ ಸ್ವಭಾವವನ್ನು ಮೀರದೆ ಅದನ್ನು ಹಾಗೆ ತಗೊಂಡು ಇದನ್ನು ಯಾವುದೇ ರೀತಿಯಾಗಿ ನಾವು ಉಪಯೋಗ ಮಾಡ್ಕೊಳ್ಬಹುದು, ಅದು ಬೇಕಾದ್ರೆ ಮಾಡ್ಕೊಳ್ಬಹುದು. ಆದ್ರೆ ಅದರ ಸ್ವಭಾವವನ್ನೇ ಬದಲಾಯಿಸ್ತೀನಿ ಅಂತಂದ್ರೆ ಮಾತ್ರ ಅದು ಯಾವತ್ತೂ ಸಹ ಸಾಧ್ಯ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಇದೆಲ್ಲ ಮಾಯೆ, ಪ್ರಕೃತಿಯ ಅಧೀನ. ಅಲ್ಲಿಗೆ ಇಡೀ ಪ್ರಪಂಚ ಯಾವುದರ ಅಧೀನವೋ, ಮಾಯೆಯ ಅಧೀನ, ಅಂತಹ ಮಾಯೆಯು ಭಗವಂತನ ಅಧೀನ. ಅದರಿಂದ ಅಂತಹ ಮಾಯೆಯನ್ನು ತನ್ನ ವಶದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಅಂತ ಆ ಮಹೇಶ್ವರ ಅನ್ನುವಂತಹ ಶಬ್ದಕ್ಕೆ ಅರ್ಥ. ಹಾಗಾಗಿ ಇದು ಎರಡನೇದು. ಇನ್ನು ಮೂರನೇ ನಾಮ ಏನು ಅಂತಂದ್ರೆ ರುದ್ರ ಅಂತ. ರುದ್ರ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಸಂಸ್ಕೃತದಲ್ಲಿ ಈ ಶಬ್ದದ ಅರ್ಥವನ್ನು ಹೇಳುವಾಗ ರುದ್ರ ಅಂತಂದ್ರೆ ರೋದಯತಿ ಇತಿ ರುದ್ರ ಅಂತ ಹೇಳಿದ್ದಾರೆ. ರೋದಯತಿ ಅಂತಂದ್ರೆ ಏನು? ಇನ್ನೊಬ್ಬರು ಅಳುವಂತೆ ಮಾಡುವವನು ಅಂತ ಅರ್ಥ. ಅಂದ್ರೆ ಏನಿದೇನು ಅರ್ಥ ಅಂತಂದ್ರೆ, ಇನ್ನೊಬ್ಬರು ಅಂತಂದ್ರೆ ಯಾರು ದುಷ್ಟರೋ ಅಂಥವರು, ಯಾರು ತಪ್ಪನ್ನು ಮಾಡಿದ್ದಾರೋ ಅವರಿಗೆ ಶಿಕ್ಷೆಯನ್ನು ಕೊಟ್ಟಾಗ ಅವಾಗ ಅವರು ಪಶ್ಚಾತ್ತಾಪಪಟ್ಟು ಅಳ್ತಾರೆ, ದುಃಖ ಪಡ್ತಾರೆ. ಅಯ್ಯೋ, ನಾನು ಹೀಗೆ ಮಾಡಬಾರದಿತ್ತು, ನಾನು ಆವತ್ತಿನ ದಿವಸ ಈ ರೀತಿಯಾಗಿ ಮಾಡಿದ್ರಿಂದ ಇವತ್ತು ನನಗೆ ಶಿಕ್ಷೆ ಬಂತು, ನಾನು ಅವತ್ತು ಆ ರೀತಿಯಾಗಿ ಮಾಡಬಾರದಿತ್ತು ಅಂತ ಹೇಳಿ ಅಳುವಂತೆ ಮಾಡುವವನು. ಅಂದ್ರೆ ಆ ರೀತಿಯಾಗಿ ಶಿಕ್ಷೆಯನ್ನು ಕೊಡುವವನು, ತಪ್ಪು ಮಾಡಿದವನಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಾನೆ ಅಂತ ಅದರ ಅರ್ಥ. ಹಾಗೆ ಇಲ್ಲಿ ಇನ್ನೊಂದು ಅರ್ಥವನ್ನು ಹೇಳಿದ್ದಾರೆ, ರುದಂ ದ್ರಾವಯತಿ ಇತಿ ರುದ್ರ, ರೋದಯತಿ ಇತಿ ರುದ್ರ, ರುದಂ ದ್ರಾವಯತಿ ಇತಿ ರುದ್ರ. ಎರಡು ರೀತಿಯಾಗಿ ಇದಕ್ಕೆ ಅರ್ಥವನ್ನು ಹೇಳುವುದಿದೆ. ಅಂದ್ರೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವವನು ಅಂತಲೂ ಅರ್ಥ, ಹಾಗೂ ಇನ್ನೊಬ್ಬರ ದುಃಖವನ್ನು ಹೋಗಲಾಡಿಸುವವನು ಅಂತಲೂ ಅರ್ಥ. ರುದಂ ದ್ರಾವಯತಿ ಅಂದ್ರೆ ದುಃಖವನ್ನು ಹೋಗಲಾಡಿಸುವವನು ಅಂತಲೂ ಇದಕ್ಕೆ ಅರ್ಥ ಇದೆ. ಎರಡು ರೀತಿಯಂತಹ ಅರ್ಥ ಇದೆ. ಅಂದ್ರೆ ಅಲ್ಲಿಗೆ ಏನಾಯ್ತು ಅಂತಂದ್ರೆ, ಯಾರು ತಪ್ಪು ಮಾಡಿದಾನೋ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡುವವನು, ಯಾರು ಒಳ್ಳೆಯದನ್ನು ಮಾಡಿದ್ದಾರೋ ಅವರ ದುಃಖವನ್ನು ಹೋಗಲಾಡಿಸಿ ಅವರಿಗೆ ಒಳ್ಳೆಯದನ್ನು ಮಾಡುವವನು ಅಂತ ಈ ರೀತಿಯಂತಹ ಅರ್ಥವನ್ನು ಈ ರುದ್ರ ಅನ್ನುವಂತಹ ಶಬ್ದವು ನಮಗೆ ಕೊಡುತ್ತೆ. ಹಾಗೆ ಇನ್ನೊಂದು ಶಬ್ದ ಇದೆ ವಿಷ್ಣು ಅಂತ. ಈಶ್ವರನಿಗೆ ಇದೊಂದು ಹೆಸರು, ವಿಷ್ಣು ಅಂತ ಹೆಸರು. ಸಾಮಾನ್ಯವಾಗಿ ವಿಷ್ಣು ಅಂತ ಹೇಳಿದ ತಕ್ಷಣ ಪ್ರಸಿದ್ಧವಾಗಿ ನಮಗೆ ಜ್ಞಾಪಕ ಬರುವುದು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ವಿಷ್ಣು, ಶಂಖಚಕ್ರಧಾರಿಯಾಗಿರ್ತಕ್ಕಂತಹ ವಿಷ್ಣು ನಮಗೆ ಜ್ಞಾಪಕಕ್ಕೆ ಬರ್ತಾನೆ. ಆದರೆ ಅದು ಈ ಶಬ್ದದ ಪ್ರಸಿದ್ಧವಾದ ಅರ್ಥ. ಆದರೆ ಈ ಶಬ್ದದ ಮುಖ್ಯವಾದ ಅರ್ಥ ಏನು ಅಂತ ಕೇಳಿದ್ರೆ, ವ್ಯಾಪಕನಾಗಿರ್ತಕ್ಕಂತಹ ಭಗವಂತ ಅಂತ ಇದರ ಅರ್ಥ. ವಿಷ್ಣು ಅಂತಂದ್ರೆ ವ್ಯಾಪಕನಾಗಿರ್ತಕ್ಕಂಥವನು ಅಂತ ಇದರ ಅರ್ಥ. ಪ್ರಸಿದ್ಧವಾಗಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ಶ್ರೀ ಮಹಾವಿಷ್ಣುವಿನಲ್ಲಿ ಈ ಪ್ರಯೋಗವನ್ನು ಮಾಡ್ತೀವಿ, ಈ ಶಬ್ದವನ್ನು. ಆದರೆ ಇದು ಪ್ರಸಿದ್ಧಿಯಿಂದ ಹೇಳುವಂತಹ ಪ್ರಯೋಗ ಮಾಡುವಂತಹ ಶಬ್ದ ಮಾತ್ರವೇ ಅಷ್ಟೇ. ವಾಸ್ತವವಾಗಿ ಹೇಳುವುದಾದ್ರೆ ಇದರ ಅರ್ಥ ವ್ಯಾಪಕನಾಗಿರ್ತಕ್ಕಂಥವನು ಅಂತ. ಭಗವಂತ ಈ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಸಹ ವ್ಯಾಪಕನಾಗಿದ್ದಾನೆ. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ವ್ಯಾಪಕನಾಗಿದ್ದಾನೆ. ಹೇಗೆ ಅಂತ ಕೇಳಿದ್ರೆ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಂದು ಬಂಗಾರದ ಒಂದು ಗಡ್ಡೆ ಇದೆ, ಬಂಗಾರದ ಒಂದು ಗಟ್ಟಿ ಇದೆ. ಅದನ್ನ ಕರಗಿಸಿ ಅದರಿಂದ ಬೇರೆ ಬೇರೆ ರೀತಿಯಂತಹ ಪದಾರ್ಥಗಳನ್ನು ತಯಾರು ಮಾಡ್ತೀವಿ. ಅದರಿಂದ ಹಾರವನ್ನು ತಯಾರು ಮಾಡ್ತೀವಿ, ಹಾಗೂ ಬಳೆಗಳನ್ನು ತಯಾರು ಮಾಡ್ತೀವಿ, ಕಿರೀಟವನ್ನು ತಯಾರು ಮಾಡ್ತೀವಿ, ಉಂಗರವನ್ನು ತಯಾರು ಮಾಡ್ತೀವಿ. ಇದೆಲ್ಲವುದನ್ನು ಒಂದೇ ಬಂಗಾರದ ಗಟ್ಟಿಯನ್ನು ಕರಿಸಿ ಅದರಿಂದ ಇದನ್ನೆಲ್ಲ ಮಾಡ್ತಾ ಇರ್ತೀವಿ. ಬೇರೆ ಬೇರೆ ರೀತಿಯಂತಹ ವಸ್ತುಗಳನ್ನು ತಯಾರು ಮಾಡ್ತೀವಿ. ಈ ಎಲ್ಲ ರೀತಿಯಂತಹ ವಸ್ತುಗಳನ್ನು ತಯಾರು ಮಾಡಿದಾಗ ಒಂದೊಂದಕ್ಕೊಂದೊಂದು ಹೆಸರಿದೆ, ಒಂದೊಂದಕ್ಕೂ ಒಂದೊಂದು ಆಕಾರ ಇದೆ, ಒಂದೊಂದಕ್ಕೂ ಅದನ್ನು ಧರಿಸುವಂತಹ ಒಂದೊಂದು ಸ್ಥಾನ ಇದೆ. ಕಿರೀಟ ಒಂದು ವಸ್ತುವನ್ನು ಕಿರೀಟ ಅಂತ ಹೇಳ್ತೀವಿ, ಅದಕ್ಕೊಂದು ಆಕಾರ ಇರುತ್ತೆ. ಈ ಆಕಾರದಲ್ಲಿದ್ರೆ ಅದು ಕಿರೀಟ, ಅದನ್ನು ಧರಿಸುವುದು ತಲೆ ಶಿರಸ್ಸಿನ ಮೇಲೆ ಅದನ್ನು ಧರಿಸಬೇಕು. ಹಾಗೆ ವೃತ್ತಾಕಾರವಾಗಿದ್ರೆ ಅದನ್ನು ಬಳೆ ಅಂತ ಹೇಳುವುದು, ಅದನ್ನು ಕೈಗಳಿಗೆ ಹಾಕೊಳ್ಳುವುದು.
ಹಾಗೂ ಸರ ಅದನ್ನು ಕಂಠದಲ್ಲಿ ಹಾಕೊಳ್ಳುವುದು ಅಂತ ಹೀಗೆಲ್ಲ ಒಂದೊಂದಕ್ಕೂ ಒಂದೊಂದು ಹೆಸರಿದೆ, ಒಂದೊಂದು ರೂಪ ಇದೆ, ಒಂದೊಂದು ಸ್ಥಾನ ಇದೆ, ಒಂದೊಂದಕ್ಕೂ ಒಂದೊಂದು ವಿಶೇಷ ಇದೆ. ಆದರೆ ಇದನ್ನೆಲ್ಲ ತಯಾರು ಮಾಡೋದಕ್ಕಿಂತ ಮೊದಲು ಏನಾಗಿತ್ತು, ಯಾವುದೇ ವಿಧವಂತಹ ಆಕಾರ ಇರಲಿಲ್ಲ, ಯಾವುದೇ ವಿಧವಂತಹ ಹೆಸರಿರಲಿಲ್ಲ, ಭೇದ ಇರಲಿಲ್ಲ, ಏನೂ ಇರಲಿಲ್ಲ, ಎಲ್ಲ ಒಂದೇ ಬಂಗಾರದ ಗಟ್ಟಿಯಾಗಿತ್ತು. ಅದನ್ನು ಕರಗಿಸಿ ಇಷ್ಟೆಲ್ಲ ತಯಾರು ಮಾಡಿದ್ದೀವಿ. ಮತ್ತೆ ಪುನಃ ಈ ಎಲ್ಲ ಆಭರಣಗಳನ್ನು ಕರಗಿಸಿಬಿಟ್ರೆ ಮತ್ತೆ ಪುನಃ ಕೊನೆಗೆ ಉಳಿಯುವುದು ಒಂದೇ ವಸ್ತು. ಮೊದಲು ಹೇಗಿತ್ತು ಹಾಗೆ ಬಂಗಾರವೇ ಕೊನೆಗೆ ಉಳಿಯುತ್ತೆ. ಆ ಆಭರಣಗಳು ಅದೆಲ್ಲ ಲಯವಾಗಿಬಿಡುತ್ತೆ. ಇದು ನಾವು ಲೋಕದಲ್ಲಿ ನೋಡುವಂತಹದ್ದು. ಆದರೆ ಆ ಬಂಗಾರವನ್ನಿಟ್ಟುಕೊಂಡು ಈ ಆಭರಣಗಳನ್ನೆಲ್ಲ ತಯಾರು ಮಾಡಿದಾಗ ಅದಕ್ಕೆ ಒಂದೊಂದು ಹೆಸರು, ಆ ಆಭರಣದ ರೂಪವನ್ನು ಆ ಬಂಗಾರಕ್ಕೆ ನಾವು ಕೊಟ್ಟಾಗ, ಅದಕ್ಕೆ ಮಾಡಬೇಕಂತಹ ಪ್ರಕ್ರಿಯೆಯಿಂದ ಆ ಒಂದು ಸ್ವರೂಪವನ್ನು ಕೊಟ್ಟಾಗ ಮಾತ್ರ ಭೇದ ಅನ್ನೋದು ಇರುತ್ತೆ. ಇದು ಕಿರೀಟ, ಇದನ್ನು ತಲೆ ಮೇಲೇ ಧರಿಸಬೇಕು, ಇದು ಬಳೆ, ಇದನ್ನು ಕೈಗೆ ಹಾಕೊಳ್ಬೇಕು, ಇದು ಸರ, ಇದನ್ನು ಕಂಠ ಕುತ್ತಿಗೆಯಲ್ಲೇ ಹಾಕೊಳ್ಬೇಕು ಅನ್ನುವಂತಹ ವ್ಯತ್ಯಾಸಗಳೆಲ್ಲ ಇರುತ್ತೆ. ಇದು ಬೇರೆ, ಅದು ಬೇರೆ, ಈ ಆಭರಣ ಬೇರೆ, ಆಭರಣ ಬೇರೆ, ಕಿರೀಟ ಬೇರೆ, ಹಾರ ಬೇರೆ, ಹಾರ ಬೇರೆ, ಬಳೆ ಬೇರೆ, ಬಳೆ ಬೇರೆ, ಬಳೆ ಬೇರೆ ಮತ್ತು ಉಂಗುರ ಬೇರೆ ಅಂತ ಹೀಗೆಲ್ಲ ವ್ಯತ್ಯಾಸ ಇದೆ, ಭೇದವಿದೆ. ಭೇದವನ್ನು ಇಟ್ಕೊಂಡು ನಾವು ಹೇಳ್ತೀವಿ ಇದು ಹೀಗೆ ಅದು ಹಾಗೆ ಅಂತ ಹೇಳ್ತೀವಿ. ಕಿರೀಟ ಬಳೆ ಅಲ್ಲ, ಬಳೆ ಕಿರೀಟ ಅಲ್ಲ ಅಂತ ಹೀಗೆಲ್ಲ ನಾವು ಹೇಳ್ತೀವಿ. ಆದರೆ ಈ ಎಲ್ಲ ಆಭರಣಗಳಲ್ಲೂ ಇದು ಬೇರೆ, ಅದು ಬೇರೆ, ಇದು ಅದಲ್ಲ, ಅದು ಇದಲ್ಲ ಅಂತ ಹೇಳಿದ ಮಾತ್ರಕ್ಕೆ ಕಿರೀಟ ಬೇರೆ, ಬಂಗಾರ ಬೇರೆ ಅಂತ ಹೇಳಕ್ಕಾಗೋದಿಲ್ಲ. ಕಿರೀಟ ಬಂಗಾರ ಅಲ್ಲ, ಬಂಗಾರ ಕಿರೀಟ ಅಲ್ಲ ಅಂತ ಹೇಳಕ್ ಮಾತ್ರ ಆಗೋದಿಲ್ಲ. ಕಿರೀಟ ಬಳೆ ಅಲ್ಲ, ಬಳೆ ಕಿರೀಟ ಅಲ್ಲ ಅಂತ ಹೇಳ್ಬೋದು. ಪಿತಾಮಹ ಅಂತ ಒಂದು ನಾಮ. ಈ ನಾಮಕ್ಕೆ ಐದನೇ ನಾಮ. ಈ ನಾಮಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಲೋಕದಲ್ಲಿ ಸಾಮಾನ್ಯವಾಗಿ ಪಿತಾಮಹ ಅಂತಂದ್ರೆ ಅಜ್ಜ, ತಂದೆಯನ್ನು ಪಿತಾಮಹ ಅಂತ ನಾವು ಹೇಳ್ತೀವಿ ಲೋಕದಲ್ಲಿ. ಅಂದ್ರೆ ಇದರಿಂದ ಏನ್ ಅರ್ಥ ಬರುತ್ತೆ, ತಂದೆಯನ್ನು ಪಿತಾಮಹ ಅಂತ ನಾವು ಹೇಳುವುದಿದೆ. ಅಂದ್ರೆ ಇದರ ಅರ್ಥ ಏನು, ಒಬ್ಬ ಮಗನಿಗೆ ಕಾರಣನಾಗಿರ್ತಕ್ಕಂಥವನ್ ಯಾರು ಅಂತಂದ್ರೆ ಅವನ ತಂದೆ, ಅವನ ತಂದೆಗೆ ಕಾರಣನಾಗಿರ್ತಕ್ಕಂಥವನ್ ಯಾರು ಅಂತಂದ್ರೆ ಅವನ ತಂದೆ, ಅಂದ್ರೆ ಈ ಪುತ್ರನ ಅಜ್ಜ, ಅವನು ಇವನಿಗೆ ಕಾರಣ. ಅಂದ್ರೆ ಅಲ್ಲಿಗೆ ಅವನನ್ನೇ ಪಿತಾಮಹ ಅಂತ ನಾವು ಹೇಳೋದು. ಅಲ್ಲಿಗೆ ಪಿತಾಮಹ ಅಂತ ಯಾರನ್ನು ಹೇಳ್ತೀವಿ ಅಂತಂದ್ರೆ, ಯಾರು ಕಾರಣ ಆಗಿರುವಂತಹ ವ್ಯಕ್ತಿಗೂ ಕಾರಣನಾಗಿದ್ದಾನೋ ಅಂಥವನನ್ನು ನಾವು ಪಿತಾಮಹ ಅಂತ ಲೋಕದಲ್ಲಿ ಹೇಳ್ತೀವಿ. ಕಾರಣನಾಗಿರ್ತಕ್ಕ ಒಬ್ಬ ಮಗ ಇದ್ದಾನೆ, ಅವನಿಗೆ ಕಾರಣ ಅವನ ತಂದೆ, ಅವನಿಗೆ ಕಾರಣ ಅವನ ತಂದೆ, ಅವನನ್ನು ಇವನು ಪಿತಾಮಹ ಅಂತ ಹೇಳ್ತಾನೆ. ಅಲ್ಲಿಗೆ ಈ ಪಿತಾಮಹ ಅನ್ನೋ ಶಬ್ದದಿಂದ ನಾವು ಯಾವ ಅರ್ಥವನ್ನು ತಗೊಳ್ಬೇಕು ಅಂತಂದ್ರೆ, ಕಾರಣಕ್ಕೂ ಕಾರಣನಾಗಿರ್ತಕ್ಕಂಥವನು ಅಂತ ಅರ್ಥವನ್ನು ತಗೊಳ್ಬೇಕು. ಇಂತಹ ಅರ್ಥವನ್ನು ಈ ಶಬ್ದ ಕೊಡ್ತಾ ಇದೆ. ಅಂದ್ರೆ ಅಲ್ಲಿಗೆ ಏನಾಯ್ತು, ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದಕ್ಕೆ ಪುನಃ ಒಂದು ಕಾರಣ, ಅದಕ್ಕೊಂದು ಕಾರಣ, ಅದಕ್ಕೊಂದು ಕಾರಣ, ಹೀಗೆ ಹೋಗ್ತಾ ಇದ್ರೆ ಕೊನೆಗೆ ಒಂದು ಮೂಲ ಕಾರಣ ಅಂತ ಇರುತ್ತೆ, ಅಲ್ಲಿಗೆ ಬಂದು ನಿಲ್ಲುತ್ತೆ. ಮೂಲ ಕಾರಣ ಅಂತ ಇರುತ್ತೆ. ಪುನಃ ಮೂಲ ಕಾರಣಕ್ಕೆ ಇನ್ನೊಂದು ಕಾರಣ ಅಂತ ಯಾವುದೂ ಇರುವುದಿಲ್ಲ. ಅಂದ್ರೆ ಅಲ್ಲಿಗೆ ಏನಾಯ್ತು, ಆ ಮೂಲ ಕಾರಣ ಅನ್ನೋದು ಏನಾಗಿದೆ, ಎಲ್ಲ ಕಾರಣಗಳಿಗೂ ಕಾರಣವಾಗಿದೆ. ಇದಕ್ಕೊಂದು ಕಾರಣ, ಅದಕ್ಕೊಂದು ಕಾರಣ, ಅದಕ್ಕೊಂದು ಕಾರಣ, ಕೊನೆಗೆ ಹೋಗಿ ಆ ಮೂಲ ಕಾರಣದಲ್ಲಿ ನಿಲ್ಲುತ್ತೆ. ಅಲ್ಲಿಗೆ ಮೂಲ ಕಾರಣ ಅನ್ನೋದು ಕಾರಣಕ್ಕೂ ಕಾರಣವಾಗಿರುತ್ತೆ. ಅದನ್ನೇ ಮೂಲ ಕಾರಣ ಅಂತ ಹೇಳು. ಕಾರಣಕ್ಕೂ ಕಾರಣವಾಗಿ ಯಾವುದಿದೆಯೋ ಅದನ್ನೇ ಮೂಲ ಕಾರಣ ಎಂಬುದಾಗಿ ಹೇಳ್ತಾರೆ. ಆ ಪರಮೇಶ್ವರ ಅನ್ನೋನು ಕಾರಣಕ್ಕೂ ಕಾರಣ ಆಗಿದ್ದಾನೆ. ಎಲ್ಲ ಕಾರಣವಾಗಿರುವಂತಹ ವಸ್ತುಗಳಿಗೂ ಕಾರಣನಾಗಿರುವುದರಿಂದ ಆ ಭಗವಂತನೇ ಮೂಲ ಕಾರಣ ಎಲ್ಲದಕ್ಕೂ, ಈ ಪ್ರಪಂಚಕ್ಕೆ. ಹಾಗಾಗಿ ಇಂತಹ ಒಂದು ಅರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿ ಪಿತಾಮಹ ಅನ್ನುವಂತಹ ಶಬ್ದವನ್ನು ಅಂತ ಒಂದು ಶಬ್ದ. ಇದರ ಅರ್ಥ ಏನು ಅಂತಂದ್ರೆ ವೈದ್ಯ ಅಂತಂದ್ರೆ ಗೊತ್ತಿದೆ ಎಲ್ಲರಿಗೂ. ಈ ಸಂಸಾರಕ್ಕೆ ಭಗವಂತ ಒಬ್ಬ ವೈದ್ಯ ಅಂತ ಅರ್ಥ. ಅಂದ್ರೆ ಏನಿದ್ರ ಅರ್ಥ, ಲೋಕದಲ್ಲಿ ಒಬ್ಬನಿಗೆ ಯಾವುದಾದ್ರೂ ಒಂದು ವ್ಯಾಧಿ ಬಂದಾಗ ವೈದ್ಯನ ಹತ್ರಕ್ಕೆ ಹೋದಾಗ ಆ ವೈದ್ಯ ಏನ್ ಮಾಡ್ತಾನೆ ಅಂತಂದ್ರೆ, ಇವನಿಗೆ ಈ ವ್ಯಾಧಿ ಬರಲಿಕ್ಕೆ ಏನು ಕಾರಣ ಅನ್ನೋದನ್ನು ನೋಡ್ತಾನೆ. ಆ ಕಾರಣವನ್ನು ತಿಳಿದು ಅದಕ್ಕೆ ತಕ್ಕಂತಹ ಔಷಧವನ್ನು ಕೊಡ್ತಾನೆ. ಈ ವ್ಯಾಧಿಗೆ ಏನು ಕಾರಣವಾಗಿದೆಯೋ ಅದನ್ನು ತಿಳ್ಕೊಂಡಾಗ ಮಾತ್ರವೇ ಅದಕ್ಕೆ ತಕ್ಕಂತಹ ಔಷಧವನ್ನು ಕೊಡುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಔಷಧವನ್ನು ಕೊಡಬೇಕು ಅಂತಂದ್ರೆ ಆ ವ್ಯಾಧಿಗೆ ಏನು ಕಾರಣ ಅನ್ನುವಂತಹ ವಿಚಾರ ಗೊತ್ತಿರಬೇಕು, ಅದಕ್ಕೆ ಮೂಲ ಕಾರಣವನ್ನು ತಿಳಿದವನಾಗಿರ್ಬೇಕು ಇವನು. ಆವಾಗ ಮಾತ್ರ ಔಷಧವನ್ನು ಕೊಡ್ಲಿಕ್ಕಾಗುತ್ತೆ. ಇಲ್ಲದೆ ಹೋದ್ರೆ ವ್ಯಾಧಿ ಬಂದಿರೋದು ಎಲ್ಲರಿಗೂ ಗೊತ್ತೇ ಇದೆ. ಈಗ ಒಬ್ಬನಿಗೆ ಏನೋ ವ್ಯಾಧಿ ಬಂತು, ಅವನಿಗೆ ವ್ಯಾಧಿ ಬಂತು ಅಂತ ಎಲ್ಲರಿಗೂ ಗೊತ್ತಿದೆ. ಬರೀ ವ್ಯಾಧಿಯನ್ನು ಮಾತ್ರ ತಿಳ್ಕೊಂಡವರು ಬೇಕಾದಷ್ಟು ಜನ ಇರ್ತಾರೆ. ಅದು ಎಲ್ಲರಿಗೂ ಗೊತ್ತಿದೆ ಇವನಿಗೆ ವ್ಯಾಧಿ ಬಂತು. ಆದ್ರೆ ಆ ವ್ಯಾಧಿ ಎಲ್ಲಿಂದ ಬಂತು, ಅದಕ್ಕೆ ಏನು ಔಷಧ ಕೊಡಬೇಕು ಅನ್ನೋದು ಮಾತ್ರ ವೈದ್ಯನಿಗೆ ಮಾತ್ರವೇ ಗೊತ್ತಿರುತ್ತೆ, ಬೇರೆ ಯಾರಿಗೂ ಸಹ ಗೊತ್ತಿರಲ್ಲ. ಯಾಕೆ ಅಂತಂದ್ರೆ ಎಲ್ಲರಿಗೂ ವ್ಯಾಧಿಯ ಜ್ಞಾನ ಇದ್ರೂ ಆ ವ್ಯಾಧಿಯ ಮೂಲ ಜ್ಞಾನ ಎಲ್ರಿಗೂ ಇಲ್ಲ. ಅದರ ಮೂಲ ಜ್ಞಾನ ಯಾರಿಗಿರುತ್ತೋ ಅವನನ್ನು ವೈದ್ಯ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಈ ಸಂಸಾರ ಅನ್ನೋದೇನಿದೆಯೋ ಇದು ಸಹ ಒಂದು ವ್ಯಾಧಿಗೆ ಹೋಲಿಸಿದ್ದಾರೆ ಶಾಸ್ತ್ರದಲ್ಲಿ. ಸಂಸಾರ ವ್ಯಾಧಿ, ಸಂಸಾರವನ್ನು ಸಹ, ಈ ಪ್ರಪಂಚವನ್ನು, ಈ ಸಂಸಾರವನ್ನು ಒಂದು ವ್ಯಾಧಿಗೆ ಶಾಸ್ತ್ರದಲ್ಲಿ ಹೋಲಿಸಿದ್ದಾರೆ. ಇದಕ್ಕೆ ಇಂತಹ ಒಂದು ಸಂಸಾರವೆಂಬ ವ್ಯಾಧಿಯಿಂದ ನಾವು ಹೊರಗೆ ಬರಬೇಕು ಅಂತಂದ್ರೆ ಇದಕ್ಕೊಬ್ಬ ವೈದ್ಯ ಬೇಕು. ಮತ್ತು ಆ ವೈದ್ಯ ಈ ಸಂಸಾರದ ಮೂಲವನ್ನು ತಿಳಿದಿರಬೇಕು. ಏನು ಮಾಡಿದ್ರೆ ಈ ಸಂಸಾರದಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ, ಯಾವುದು ಮೂಲವಾಗಿದೆಯೋ ಆ ಮೂಲವನ್ನು ಛೇದನ ಮಾಡಿದರೆ ಆವಾಗ ನಾವು ಸಂಸಾರದಿಂದ ಹೊರಗೆ ಬರುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ಸಂಸಾರದ ಮೂಲವನ್ನು ತಿಳಿದಿರತಕ್ಕಂಥವನಾಗಿರ್ಬೇಕು. ಹಾಗಾಗಿ ಈ ಸಂಸಾರದ ಮೂಲವನ್ನು ತಿಳಿದಿರತಕ್ಕಂಥವನು ಭಗವಂತ ಒಬ್ಬ. ಆ ಭಗವಂತ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಆ ಸಂಸಾರದ ಮೂಲವನ್ನು ತಿಳಿದವನಾಗಿ ಇಂತಹ ಒಂದು ಸಂಸಾರದಿಂದ ಹೇಗೆ ಅಲ್ಲಿ ವೈದ್ಯ ರೋಗದ ಮೂಲವನ್ನು ತಿಳಿದು ಆ ರೋಗದಿಂದ ಹೊರಗೆ ಬರಲಿಕ್ಕೆ ನಮಗೆ ಹೇಗೆ ಔಷಧವನ್ನು ಕೊಟ್ಟು ಅದರಿಂದ ನಾವು ಹೊರಗೆ ಬರುವಂತೆ ಮಾಡ್ತಾನೋ, ಅದಕ್ಕೊಂದು ಕ್ರಮ ಇರುತ್ತೆ. ಇಷ್ಟು ದಿವಸ ಔಷಧ ತಗೊಳ್ಬೇಕು, ಇಷ್ಟು ಔಷಧಗಳನ್ನು ತಗೊಳ್ಬೇಕು, ಇಷ್ಟು ಬಾರಿ ತಗೊಳ್ಬೇಕು ಅಂತೆಲ್ಲ ಅದಕ್ಕೆ ನಿಯಮ ಇರುತ್ತೆ. ಇಷ್ಟು ಕಾಲ ಈ ತರ ತಗೊಂಡ್ರೆ 1 ವಾರ ಅಥವಾ 10 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು ಅಂತ ಹೀಗೆ ಅದಕ್ಕೊಂದು ಕ್ರಮ ಇರುತ್ತೆ.
ಅದೇ ರೀತಿ ಭಗವಂತನೂ ಸಹ ಈ ಸಂಸಾರಕ್ಕೆ ವೈದ್ಯನಾಗಿ ಯಾರು ಆ ಭಗವಂತನ ಆಶ್ರಯಿಸ್ತಾರೋ ಅಂಥವರಿಗೆ ಈ ಸಂಸಾರದಿಂದ ಹೊರಗೆ ಬರುವಂತಹ ಸಾಂಸಾರಿಕವಾದ ಎಲ್ಲ ದುಃಖಗಳಿಂದಲೂ ಮುಕ್ತಿಯನ್ನು ಹೊಂದುವಂತಹ ಮಾರ್ಗವನ್ನು ತೋರಿಸ್ತಾನೆ. ಆ ಔಷಧ ಹೇಳಿದ್ದಾರೆ ಸರ್ವಜ್ಞ ಅಂತ. ಸರ್ವಜ್ಞ ಅಂತಂದ್ರೇನು? ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲವುದನ್ನು ತಿಳಿದವನು ಅಂತ ಅರ್ಥ. ಎಲ್ಲವುದನ್ನು ತಿಳಿದವನು ಅಂತಂದ್ರೆ ಏನರ್ಥ? ಎಲ್ಲವುದನ್ನು ಪ್ರತ್ಯೇಕವಾಗಿ ತಿಳಿದಿರ್ತಕ್ಕಂಥವನು ಅಂತ ಅರ್ಥ. ಈಗ ಒಂದು ಕಡೆ ಒಂದು 100 ಜನ ಕೂತಿದ್ದಾರೆ, 100 ಕುರ್ಚಿ ಹಾಕಿದ್ದಾರೆ, 100 ಕುರ್ಚಿಯಲ್ಲೂ 100 ಜನ ಬಂದು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡ ಮೇಲೆ ಏನಾಯಿತು, ಒಬ್ಬ ಬಂದು ನೋಡಿದಾನೆ. ನೋಡಿದಾಗ ಈ 100 ಕುರ್ಚಿ ಹಾಕಿದ್ದು ಗೊತ್ತಿದೆ ಇವನಿಗೆ. 100 ಕುರ್ಚಿಗಳು ಪೂರ್ಣ ಆಗಿದೆ, ಭರ್ತಿಯಾಗಿದೆ ಅಂತಂದ್ರೆ ಅಲ್ಲಿಗೇನಾಯ್ತು, 100 ಜನ ಬಂದಿದ್ದಾರೆ ಅಂತ ಗೊತ್ತಾಯ್ತು ಇವನಿಗೆ. 100 ಜನ ಬಂದಿದ್ದಾರೆ, ಇಲ್ಲಿ 100 ಜನ ಇದ್ದಾರೆ ಅನ್ನೋ ತಿಳುವಳಿಕೆ ಇವನಿಗೆ ಬಂದಂಗಾಯ್ತು. ಆದರೆ ಈಗ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಅವನ ಹತ್ರ ಕೇಳಿದ್ರೆ ಅವನೇನು ಹೇಳ್ತಾನೆ, 100 ಜನ ಇದ್ದಾರೆ ಅಂತ ಹೇಳ್ತಾನೆ. ಹಾಗಿದ್ರೆ 100 ಜನರ ಹೆಸರುಗಳೇನು, 100 ಜನರ ಊರು ಯಾವುದು, 100 ಜನ ಏನೇನು ಮಾಡಿದ್ದಾರೆ ಅದೆಲ್ಲ ಹೇಳ್ತೀಯಾ ಅಂತಂದ್ರೆ ಅದು ಹೇಳಕ್ಕಾಗೋದಿಲ್ಲ. ಅಂದ್ರೆ ಅಲ್ಲಿಗೇನಾಯ್ತು, 100 ಜನ ಬಂದಿದ್ದಾರೆ ಅಂತ ಮಾತ್ರ ಗೊತ್ತುಂಟು ಅಷ್ಟೇ. ಅದರೊಳಗೆ ಪುನಃ ಒಬ್ಬೊಬ್ಬರ ವಿವರ ಅಂತಂದ್ರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಭಗವಂತನಿಗೆ ಹಾಗಲ್ಲ. ಭಗವಂತನಿಗೆ 100 ಜನ ಅಲ್ಲ, ಎಷ್ಟು ಜನ ಇದ್ರೂ ಎಲ್ಲರ ಬಗ್ಗೆನೂ ಗೊತ್ತಿದೆ. ಪ್ರತಿಯೊಬ್ಬನ ಚರಿತ್ರೆಯೂ ಗೊತ್ತಿದೆ. ಪ್ರತಿಯೊಬ್ಬನ ಅವನು ಏನೇನು ಮಾಡಿದ್ದಾನೆ, ಶರೀರದಿಂದ ಏನು ಮಾಡಿದ್ದಾನೆ, ಮಾತಿನಿಂದ ಏನೇನು ಮಾತಾಡಿದ್ದಾನೆ, ಮನಸ್ಸಿನೊಳಗೆ ಏನು ಯೋಚನೆಗಳನ್ನು ಮಾಡಿದ್ದಾನೆ, ಎಲ್ಲವುದನ್ನು ತಿಳಿದಿರ್ತಕ್ಕಂಥವನು ಭಗವಂತ. ಪರಮಾತ್ಮ ಅಂತ. ಪರಮಾತ್ಮ ಅಂತಂದ್ರೆ ಏನು? ಈ ಪ್ರಪಂಚದಲ್ಲಿ ಆತ್ಮ ಅಂತಂದ್ರೆ ನಮ್ಮ ನಮ್ಮ ಸ್ವರೂಪ, ಪ್ರತಿಯೊಬ್ಬ ಜೀವಾತ್ಮ, ಇವರೆಲ್ಲರ ಜೀವಾತ್ಮರುಗಳಿಗೂ ಆತ್ಮನಾಗಿದ್ದಾನೆ ಭಗವಂತ. ಪ್ರತಿಯೊಬ್ಬನ ಅವನದೇ ಆಗಿರತಕ್ಕಂತಹ ಆತ್ಮನಿಗೆ ಆತ್ಮನಾಗಿದ್ದಾನೆ. ಅಂದ್ರೆ ಪ್ರತಿಯೊಬ್ಬ ಜೀವಾತ್ಮನ ವಾಸ್ತವ ಸ್ವರೂಪ ಪರಮಾತ್ಮ ಸ್ವರೂಪ. ಇದನ್ನೇ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ ಅನ್ನುವಂತಹ ಈ ಮಾತುಗಳು ಹೇಳ್ತಾ ಇವೆ. ಆದ್ರಿಂದ ಅಂತಹ ಎಲ್ಲ ಜೀವರುಗಳಿಗೂ ಸಮಸ್ತ ಜಗತ್ತಿಗೂ ಆತ್ಮನಾಗಿದ್ದಾನೆ ಭಗವಂತ. ಆದ್ದರಿಂದಲೇ ಭಗವಂತನನ್ನು ಪರಮಾತ್ಮ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಈ ಒಂದು ವಿಷಯಗಳನ್ನು, ಅಂದ್ರೆ ಅಲ್ಲಿಗೇನಾಯ್ತು, ಈ ರೀತಿಯಾಗಿ ಈ 8 ನಾಮಗಳಲ್ಲಿ ಒಂದೊಂದು ನಾಮದಲ್ಲೂ ಒಂದೊಂದು ವಿಚಾರವನ್ನು ನಮಗೆ ಹೇಳುವುದರ ಮೂಲಕ ಇಡೀ 8 ನಾಮಗಳಲ್ಲಿ ಎಲ್ಲ ಉಪನಿಷತ್ತುಗಳು, ಸಮಸ್ತ ಶಾಸ್ತ್ರಗಳ ಒಂದು ಸಾರಾಂಶವನ್ನ ಈ 8 ನಾಮಗಳಲ್ಲಿ ಹೇಳಿದ್ದಾರೆ.